ನೆರೆಯ ಮಹಾರಾಷ್ಟ್ರ ಬೆಳಗಾವಿಯಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಿಡಕಲ್ ಜಲಾಶಯ ಭರ್ತಿ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿಗೆ ನೀರು ರಿಲೀಸ್ ಆಗಿತ್ತು. ಘಟಪ್ರಭಾ ನದಿಗೆ 10,000 ಕ್ಯೂಸೆಕ್ ನೀರನ್ನು ಅಧಿಕಾರಿಗಳು ಹರಿಬಿಟ್ಟಿದ್ದಾರೆ. ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ. 2-3 ತಿಂಗಳಿಂದಲೇ ಇದಕ್ಕೆ ಪೂರ್ವ ತಯಾರಿ ನಡೀತಾ ಇದೆ. ಇದು ಕೂಡ ಕಳೆದ ಒಂದು 15 ದಿವಸದಿಂದ ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅದ್ರ ಬಗ್ಗೆ ಏನು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ. ಡಿ ಸಿ ಅವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ. ಸುಮಾರು ಸ್ಪಾಟ್ಗಳಿಗೆ ಅವರೇ ಭೇಟಿ ಕೊಟ್ಟಿದ್ದಾರೆ. ಸೊ ಏನೇನು ತಯಾರಿ ಮಾಡಬೇಕು, ಗಂಜಿ ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು, ಸೊ ಬೇರೆ ಜಿಲ್ಲೆಗೆ ಮತ್ತು ಕೋಆರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವರಿಂದ ಆಗ್ತಾ ಇದೆ. ಸೊ ಇಲ್ಲಿವರೆಗೆ ತೊಂದರೆ ಏನಿಲ್ಲ. ಮುಂದೆ ಇನ್ನೂ ಜಾಸ್ತಿ ನೀರಾರ ಆಗ್ಬೋದು, ಅದಕ್ಕೂ ಕೂಡ ಅವ್ರು ತಯಾರಿಯಲ್ಲಿದ್ದಾರೆ. ನೋಡೋಣ ಇಷ್ಟೇ ಆಗ್ತದೆ ನಮ್ಮ ಒಂದು ನಿರೀಕ್ಷೆ. ನೀರೇನಿದೆ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು. ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬರಲಿ, ಇನ್ನೂ 30,000 ಏನು ಬಿಡ್ತಿದ್ದಾರೆ. 30,000 ಬಂದರೆ ಏನಂತಂದ್ರೆ 3 ಲಕ್ಷ ಮೇಲೆ ಬಂದ್ರೆ ನಮ್ಗೆ ಸ್ವಲ್ಪ ತೊಂದರೆ ಪ್ರಾರಂಭ ಆಗೋದು. ತಲಾಟಿ ಇರ್ಬೋದು, ಆರ್ ಐ ಇರ್ಬೋದು, ರೆಡಿ ಇದ್ದಾರೆ. ಯಾರ ಜನ ಬರ್ಬೇಕಲ್ಲಿ. ಜನ ಬಂದರೆ ರೆಡಿ ಮಾಡ್ತಾರೆ. ಅದೇನು ಇದನ್ನು 1 ಅವರ್ನಾಗ ರೆಡಿ ಮಾಡ್ತಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊತಾರೆ. ಸ್ಕೂಲ್ನಲ್ಲಿ ಲಾಸ್ಟ್ ಟೈಮ್ ಅನುಭವ ಇದ್ದಾರೆ. ದೊಡ್ಡ ಇದಕ್ಕಿಂತ ಹೆಚ್ಚು 5 ಲಕ್ಷ ಕ್ಯೂಸೆಕ್ ನೀರು ಬಾಯ್ತು ಹಿಂದೆ. ಅವೆಲ್ಲ ಏನು ಎಂತ ಅಂತ ಎಲ್ಲನೂ ಕೂಡ ಜಿಲ್ಲಾಡಳಿತ ಗೊತ್ತಿದೆ. ಯಾರೇ ಬಂದರೂ ಅದನ್ನು ಮಾಡ್ಲಿಕ್ಕೆ ಅವರ ತಯಾರಿ ಇದ್ದಾರೆ. ಕೆಲವು ಕಡೆ ಜನ ಬರ್ಲಿಕ್ಕೆ ರೆಡಿ ಇಲ್ಲ ಸರ್. ಈಗ ಹುಲಕ್ಪಾಳ್ಯದಲ್ಲಿ ಇಲ್ಲ, ಅವ್ರು ಮನವೊಲಿಸುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದರೆ ಅವರು ಇನ್ನೂ ಬರಲಿ, ನೀರು ಜಾಸ್ತಿ ಬಂದಾಗ ಶಿಫ್ಟ್ ಆಗ್ತದೆ. ಅವರು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಆಟಿಕಾ ಗೋಲ್ಡ್ ಕಂಪನಿ. ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ 1 ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಆಟಿಕಾ ಗೋಲ್ಡ್ ಕಂಪನಿ.